ಅವರಂತ ನೋಡಿ, ನಾನು ಹೇಳಿದ್ನಲ್ಲ, ಒಬ್ಬ ದನ ಕಾಯಿನಿಂದ ಹಿಡ್ಕೊಂಡು ಒಬ್ಬ ಮಂತ್ರಿವರೆಗೂ ಯಾರು ಉತ್ತರ ಕರ್ನಾಟಕ ಪರವಾಗಿ, ನಮ್ಮ ಸಮಾಜ ಮೀಸಲಾತಿ ಪರವಾಗಿ, ಬಡವರ ಪರವಾಗಿ ಯಾರು ಹೋರಾಟ ಮಾಡ್ತೋ ಅವ್ರಿಗೆ ಅನ್ಯಾಯವಾದ ಸಂದರ್ಭ ನಾನು ಅವ್ರ ಜೊತೆ ಗಟ್ಟಿಯಾಗಿ ಮಾಡ್ತೀನಿ. ಮತ್ತು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಅವರು ಅನ್ಯಾಯವಾದ ಜನ ಇವತ್ತು ಎತ್ಕೊಂಡಿದ್ದಾರೆ. ಹಾಗಾಗಿ ಜನರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಈ ಒಂದು ಸಭೆಗಳನ್ನು ಮಾಡ್ತಿದ್ದೀವಿ. ನಾಳೆ ಅವ್ರಿಗೆ ಯಾರು ಮಾತಾಡ್ತಾರಲ್ಲ ಅವ್ರಿಗೂ ಕೇಳಿ, ಅವ್ರಿಗೆ ಎಷ್ಟು ಸರಿ ಅನ್ಯಾಯ ಆದಾಗ ನಾನು ಹೆಸರು ಅವರಿಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅವರು ಇಷ್ಟ ಇದ್ದರೆ ಅವರು ಬರಲಿ, ಹೋರಾಟಕ್ಕೆ ಭಾಗವಹಿಸ್ಲಿ. ಆದರೆ ಒಬ್ಬ ವ್ಯಕ್ತಿ ಬೆಳವಣಿಗೆಯನ್ನು ಸಹಿಸಲಾರ್ದಂಥ ಮಾತನ್ನು ಆಡಬಾರ್ದು ಅಂತ ಒಂದು ಮನವಿಯನ್ನು ಅವ್ರಿಗೆ ಒತ್ತಡ ಹಾಕ್ತಾರೆ, ಅನಿವಾರ್ಯ. ಮತ್ತು ಒಬ್ಬ ವ್ಯಕ್ತಿ ಬೆಳೀತಂದು ಕಾಲಡಿ ಬೆಳೆಯುವಂಥ ನಮ್ಮ ಕರ್ನಾಟಕ ಬಂದಿರ್ತಕ್ಕಂಥದ್ದು. ಅವ್ರು ಏನೇ ಒತ್ತಡ, ನನ್ನ ಕಮಿಟ್ಮೆಂಟ್ ಅಂತ ಕರೆಕ್ಟ್ ಇದೆ. ಯಾರ ಕಷ್ಟದ ಪರವಾಗಿ ಕೆಲಸ ಮಾಡೋದು ಅವ್ರ ಪರ ನನಗೆ ನನ್ನ ಕರ್ತವ್ಯ. ಅದನ್ನು ಮಹದೇಶ್ವರ ಬೆಟ್ಟದಲ್ಲಿ ಪ್ರಮಾಣ ಮಾಡಿದ್ದೀನಿ. ಆ ಬದ್ಧತೆಗೆ ನಾನು ಇವತ್ತು ಸಹ ಗಟ್ಟಿಯಾಗಿದ್ದೀನಿ. ಅದನ್ನು ಮುಂದುವರ್ಸ್ಕೊಂಡು ಶಕ್ತಿನೂ ಅವ್ರಿಗಿಲ್ಲ. ನನಗೆ ನಿಮ್ಮ ಮುಖಾಂತರ ಮಾತಾಡ್ತಾರೆ ಹಿಂಗಂತೇಳಿ, ಅವರೆಲ್ಲರೂ ನಮ್ಮವರೇ ಅದಾರೆ. ಹಾಗಾಗಿ ಅವರಿಗೆ ಕೊಟ್ಟಷ್ಟು ಬೆಂಬಲ ಬಹುತೇಕ ಯಾರಿಗೂ ಕೊಟ್ಟಿಲ್ಲ. ಹಾಗೆ ಅವ್ರಿಗೆ ಬೆಂಬಲ ಕೊಟ್ಟಾಗ ಭಾಳ ಖುಷಿಯಾಗಿ ಮಾತಾಡಿರ್ತಾರೆ. ಬಸನಗೌಡರು ಅನ್ಯಾಯದ ಧ್ವನಿ ಇತ್ತು, ತಪ್ಪೇನೈತಿ, ಎಲ್ಲರೂ ಒಂದೇ ತಾಯಿ ಮಕ್ಕಳು. ಆ ರೀತಿ ಮಾಡೋದು ಬೇಡ. ಅವ್ರು ಯಾರ್ಯಾರು ಮಾತಾಡಲ್ಲ, ಅವ್ರು ಯಾರೇ ಏನೇನು ಮಾತಾಡೋಕ್ಕಂತ ಕಾಮೆಂಟ್ ಮುಖಂತ ಬರೋಕತ್ತಾರೆ. ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಅವ್ರಿಗೆ ಒಳ್ಳೇದಾಗಲ್ಲ ಅಂತ ಅಷ್ಟೇ. ಅವಶ್ಯಕತೆ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆ ಅದನ್ನು ಅಂತರಂಗದಲ್ಲಿ ನಮ್ಮ ಈ ಭಾಗದ ಎಲ್ಲ ಸಂಸದರ ಜೊತೆ ಚರ್ಚೆ ಮಾಡ್ತೀನಿ. ಎಲ್ಲ ಸಂಸದರು ಒಳಗೊಂಡಂತೆ ಒಂದು ಪ್ರಯತ್ನ ನಮ್ಮ ರುದ್ರಗೌಡರು ಸಲಹೆ ಕೊಟ್ಟಿದ್ದಾರೆ. ಒಂದು ಅಂತರಂಗದಲ್ಲಿ ಏನು ಬಸನಗೌಡರದು ಮುಖಾಂತರ ಯಾರ್ಯಾರು ಎಂ ಪಿಗಳ ಗೆದ್ದಾರಲ್ಲ ಅವರೇ ಧ್ವನಿ ಎತ್ತಲಿ, ಮತ್ತು ನಮ್ಮ ಸಮುದಾಯದ ಶಾಸಕರು ಅವರು ಪತ್ರ ಬರಲಿ. ಅದು ಒಳಗಡೆ ಒಂದು ಪ್ರಯತ್ನ ಆಗಲಿ. ಇವತ್ತು ವಿಜಯಪುರ ಶಾಸಕರಾಗಿರ್ತಕ್ಕಂಥ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ, ಉತ್ತರ ಕರ್ನಾಟಕದ ಬಗ್ಗೆ ಯಾವತ್ತೂ ಧ್ವನಿ ಎತ್ತಿರ್ತಕ್ಕಂತಹ, ಅನೇಕ ಹಿಂದೂ ಪರ ಸಂಘಟನೆಗಳ ಶಕ್ತಿಯಲ್ಲಿರ್ತಕ್ಕಂಥ ಬಸವಣ್ಣ ಪಾಟೀಲ್ ಅವರ ಉಚ್ಚಾಟನೆಯ ಕ್ರಮವನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು. ಈ ಒಂದು ಉಚ್ಚಾಟನೆಗೆ ಯಾರು ಕುತಂತ್ರ ಮಾಡಿದ್ದಾರೆ, ಆ ಕುತಂತ್ರವನ್ನು ಖಂಡಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ರಾಜಕೀಯ ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವ ಏನು ಮುಗಿಸ್ಬೇಕಂತ ಏನು ಆಲೋಚನೆ ಮಾಡಿದಾರಲ್ಲ, ಅದಕ್ಕೆ ಒಂದು ಇತ್ತೀಚೆಗೆ ಆಡಬೇಕು. ಮತ್ತೊಮ್ಮೆ ರಾಷ್ಟ್ರೀಯ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಗಮನ ಹರಿಸಿ ಪುನರ್ ಪರಿಶೀಲನೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಿಂದುಳಿದ, ದಲಿತ, ಲಿಂಗಾಯತ ಎಲ್ಲ ಸಮುದಾಯಗಳ ಆಶ್ರಯದಲ್ಲಿ ಮೇ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ವಿಜಯಪುರದ ಮಹಾನಗರದಲ್ಲಿ ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಎಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡ ಎಲ್ಲರೂ ಕೂಡಿಕೊಂಡು ಒಂದು ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಇಲ್ಲಿ ಮಾಡಬೇಕು ಅಂತ, ವಿರಾಟ್ ರಾಷ್ಟ್ರೀಯ ರ್ಯಾಲಿಯನ್ನು ನಮ್ಮ ವಿಜಯಪುರ ಮಹಾನಗರದಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಬಂದಂತಹ ಎಲ್ಲ ಲಿಂಗಾಯತ ಒಳಪಂಗಡಗಳು ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳ ಪೂರ್ವ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಆದಷ್ಟು ಬೇಗ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಆ ಮೂಲಕವಾಗಿ ರಾಜ್ಯಾದ್ಯಂತ ಮೇ 11ನೇ ತಾರೀಕುವರೆಗೆ ಎಲ್ಲ ನಮ್ಮ ಸಮುದಾಯದ ಜನತೆ ಇರ್ಬೋದು, ಎಲ್ಲ ಸರ್ವ ಜನಾಂಗರು ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆಯ ಹಕ್ಕೋತ್ತದ ಕೂಗನ್ನು ತಾವೆಲ್ಲ ಮಾಡಬೇಕನ್ನುವಂಥ ಮಾತನ್ನು ಸಂಬಂಧಿಸಿದಂಥ ಇದು ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಒಂದು ರ್ಯಾಲಿ. ಹಾಗಾಗಿ ಈ ಪ್ರತಿಭಟನಾ ರ್ಯಾಲಿಗೆ ರಾಜ್ಯಾದ್ಯಂತ ಎಲ್ಲ ಬಸವನಗೌಡರು ಅಭಿಮಾನಿಗಳಾಗಿರ್ಬೋದು, ನಮ್ಮ ಸಮುದಾಯ ಎಲ್ಲ ಒಳಪಂಗಡದವರು, ಎಲ್ಲ ದಲಿತ ಹಿಂದುಳಿದ ಅವರ ಅಭಿಮಾನಿಗಳು ಏನಿದ್ದಾರೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಸಹ ಅವತ್ತು ಬರಬೇಕು ಅಂತೇಳಿ ಈ ಒಂದು ಸಭೆಯ ಮೂಲಕವಾಗಿ ನಾಡಿನ ಕರೆ ಕೊಡ್ತೀವಿ. ಸುಮಾರು ಇವತ್ತು ನಾವೆಲ್ಲ ಆಲೋಚನೆ ಮಾಡಿ ಜನ ಅಪೇಕ್ಷೆ ಕನಿಷ್ಠ 10 ಲಕ್ಷ ಜನನ ಸೇರಿಸ್ಬೇಕಂತ ಆಲೋಚನೆ ಇದೆ. ನಮಗೆ ಅನಿಸಿದ್ದು ಒಂದು 5-10 ಲಕ್ಷನ ಆರಾಮಾಗಿ ನಾವು ವಿಜಯಪುರದಲ್ಲಿ ಸೇರಿ, ಇದು ಯಾವುದೇ ನಮ್ಮ ಹೇಳಿದಿಲ್ಲ, ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ ಇಲ್ಲ. ಆಗಿರ್ತಕ್ಕಂಥ ಅನ್ಯಾಯ ಯಾರು ಮಾಡಿದರೆ, ಅನ್ಯಾಯ ಮಾಡಿಬಿಡ್ತಕ್ಕಂಥ ಕುತಂತ್ರದ ವಿರುದ್ಧ ಹೋರಾಟ ಇದು. ಮತ್ತು ಪಕ್ಷದ ವರಿಷ್ಠರು ಕೂಡಲೇ ಉಚ್ಚಾಟನೆ ರದ್ದುಪಡಿಸಬೇಕೆನ್ನುವಂಥ ಹಕ್ಕೊತ್ತಾಯಿಸಿ ನಡೆಯುವಂಥ ಹೋರಾಟ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲ ಅಲ್ರಿ, ಇದು ಗೌಡ್ರು ಆಗಿರೋದು ಅನ್ಯಾಯ ಮಾಡಕ್ಕಂತ ಮೇಲೆ ಗೌಡ್ರನ್ನ ಒಬ್ಬರೇ ಇರಬೇಕಂತ ಅವಶ್ಯಕತೆ ಇರೋದಿಲ್ಲ. ಗೌಡ್ರ ಬಗ್ಗೆ ಅಭಿಮಾನ ಪಡುವಂಥ, ಗೌಡ್ರ ಹಿತವನ್ನು ಕಾಪಾಡುವಂಥ, ಗೌಡ್ರ ಹಿತ ಅಂದರೆ ನಾಡಿನ ಹಿತ ಕಾಪಾಡುವಂಥ, ಉತ್ತರ ಕರ್ನಾಟಕ ನೀರಾವರಿ ಬಗ್ಗೆ ಗಮನ ಸೆಳೆಯುವಂಥ ಮತ್ತು ಅನೇಕ ಸಂಘಟನೆಗಳ ನಾಯಕರು ಅವತ್ತು ವೇದಿಕೆ ಮೇಲೆ ಬರಲಿ ಅನ್ನುವಂಥ ಅಪೇಕ್ಷೆ. ಒಟ್ಟಾರೆ ನಮ್ಮ ದೃಷ್ಟಿಯಲ್ಲಿ ಶ್ರೀಸಾಮಾನ್ಯ ವ್ಯಕ್ತಿಯು ನಾಯಕನೇ. ಹಾಗಾಗಿ ಆ ಮೂಲಕ ಹೋರಾಟವನ್ನು ಮಾಡಿ ಆ ಪಕ್ಷದ ವರಿಷ್ಠ ಗಮನ ಸೆಳೆಯುವ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈಗಾಗಲೇ ಲಿಂಗಾಯತ ಎಲ್ಲ ಒಳಪಂಗಡಗಳು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಹಿಂದುಳಿದ ಸಮಾಜಗಳಾಗಿರ್ಬೋದು ಮತ್ತು ಬಸವನಗೌಡರು ಏನು ಇವತ್ತು ಅವ್ರ ಮೇಲೆ ಅಪೇಕ್ಷೆ ಇಟ್ಟಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು
ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನ ಆಗಬೇಕಂತ ಅನೇಕ ರೈತ ಸಂಘಟನೆಗಳು ಹೋರಾಟ ಮಾಡಕತ್ತಾರೆ. ಆ ಎಲ್ಲ ರೈತ ಸಂಘಟನೆಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಯಸುವಂಥ ಉತ್ತರ ಕರ್ನಾಟಕದ ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡ್ಕೊಂಡು ಈ ಒಂದು ಸಮಾವೇಶವನ್ನು ಮಾಡಬೇಕಂತ. ಒಟ್ಟು ಸಮಾವೇಶದ ಉದ್ದೇಶ ಏನಿದೆ? ಒಟ್ಟು ಸಮಾವೇಶದ ಉದ್ದೇಶ ಏನಪ್ಪ ಅಂತಂದರೆ ಈ ಅನ್ಯಾಯವಾಗಿ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನು ರದ್ದು ಮಾಡಬೇಕು, ಕುತಂತ್ರ ಮಾಡಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಈ ಒಂದು ಬೃಹತ್ ಪ್ರತಿಭಟನಾ ರಾಷ್ಟ್ರೀಯ ರ್ಯಾಲಿಯನ್ನು ಮಾಡ್ತೀವಿ. ಎಷ್ಟು ಜನ? ಒಂದು 5 ರಿಂದ 10 ಲಕ್ಷ ಜನ ಸೇರುವಂಥ ಪ್ರಯತ್ನ ಎಲ್ಲ ಮಾಡ್ತೀವಿ. ಇವತ್ತು ಬಂದಂಥ ಎಲ್ಲರ ಸ್ವಯಂ ಸ್ಫೂರ್ತಿಯಿಂದ ಬಂದಂಥ ಜನರಿಗೆ ದಾಸೋಹ ಮಾಡಿಸ್ತೀವಿ ಅಂತ ತೀರ್ಮಾನಕ್ಕೆ ಬಂದರು. ಎಲ್ಲರೂ ಅಕ್ಕಿ ಕೊಡ್ತೇವೆ, ಆಮೇಲೆ ಸಜ್ಕ ಮಾಡಿಸ್ತೀವಿ ಅಂತೇಳಿ ಸ್ವಯಂ ಸ್ಫೂರ್ತಿಯಿಂದ ಇದು ಜನರಿಗಾಗಿ ಜನರ ಪರವಾಗಿರ್ತಕ್ಕಂಥ ಹೋರಾಟ, ವ್ಯಕ್ತಿಯನ್ನು ವಿಜೃಂಭಿಸ್ಲಿಕ್ಕೋಸ್ಕರ ಹೋರಾಟ ಅಲ್ಲ, ಇದು ವ್ಯಕ್ತಿಗೆ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧವಾಗಿರ್ತಕ್ಕಂಥ ಸಮಾವೇಶ ಅಂತ ಹೇಳ್ತೀವಿ.